ಮತ್ತೊಂದು ತಿರುವು ಪಡೆದುಕೊಂಡ ಪೆನ್ ಡ್ರೈವ್ ಪ್ರಕರಣ. ವಕೀಲ ದೇವರಾಜೇಗೌಡ ವಿರುದ್ಧವೇ ಕಂಪ್ಲೇಂಟ್ ದಾಖಲಾಗಿದೆ. ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಅಡಿ ಕೇಸ್ ದಾಖಲಾಗಿದೆ. ಏಪ್ರಿಲ್ 1ರಂದು ಹೊಳೆನರಸೀಪುರ ಠಾಣೆಯಲ್ಲಿ ಸಂತ್ರಸ್ತೆ ದೂರು ನೀಡಿದ್ದಾರೆ. ಮನೆ ಮಾರಾಟ ವಿಚಾರಕ್ಕೆ ಭೇಟಿ ಅಂತ ದೂರಿನಲ್ಲೇ ಉಲ್ಲೇಖ ಮಾಡಲಾಗಿದೆ. ಸೈಟ್ ಮಾರುವ ನೆಪದಲ್ಲಿ ಲೈಂಗಿಕವಾಗಿ ಆಕೆಯನ್ನ ಬಳಸಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಇದು. ಹೆದರಿಸಿ ಬೆದರಿಸಿ ದೌರ್ಜನ್ಯ ನಡೆಸಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಆ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ದೇವರಾಜೇಗೌಡರು ಎವಿಡೆನ್ಸ್ ನ ಒಂದೊಂದೇ ಎಸ್ಐಟಿ ಅಧಿಕಾರಿಗಳಿಗೆ ನೀಡ್ತಾ ಇದ್ರು, ಆದ್ರೆ ಈಗ ಅವರ ವಿರುದ್ಧವೇ ಲೈಂಗಿಕ ದೌರ್ಜನ್ಯದ ಕೇಸ್ ಆಗಿದೆಯಂತೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ ಹಾಸನದ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಪ್ರತಿದಿನ ಕೂಡ ಟ್ವಿಸ್ಟ್ ಕೊಡ್ತಿದ್ದಂತ ದೇವರಾಜೇಗೌಡರ ವಿಚಾರವಾಗಿ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅಂದ್ರೆ ಅವರ ಮೇಲೆ ಈಗ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಏಪ್ರಿಲ್ 1ನೇ ತಾರೀಕು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗುತ್ತೆ. ಅದರಲ್ಲಿ ದೇವರಾಜೇಗೌಡ ಅವರ ಮೇಲೆ ಓರ್ವ ಸಂತ್ರಸ್ತ ಮಹಿಳೆ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ಅಂತ ಈಗ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ದೂರಿನಲ್ಲಿ ಪ್ರಮುಖವಾಗಿ ಅವರು ಉಲ್ಲೇಖ ಮಾಡಿರುವಂತಹ ಅಂಶಗಳು ಅಂದ್ರೆ ನಿವೇಶನ ಮಾರಾಟಕ್ಕೆ ಸಂಬಂಧಪಟ್ಟಂತೆ ನಾವು ದೇವರಾಜೇಗೌಡರ ಪರಿಚಯ ಆಗುತ್ತೆ. ಅಂದ್ರೆ ಆ ವಿಚಾರವಾಗಿ ನಾವು ಸಂಪರ್ಕವನ್ನ ಮಾಡ್ತೀವಿ. ಅದಾದ ನಂತರ ಸೈಟ್ ಮಾರಾಟ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನನ್ನ ನಂಬರ್ ಅನ್ನ ಪಡೆದುಕೊಂಡು ಅದಾದ ನಂತರ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾರೆ. ಅಂದ್ರೆ ಸೈಟ್ ಅನ್ನ ಮಾರಾಟ ಮಾಡೋದನ್ನ ಮುಂದಿಟ್ಕೊಂಡು ನನ್ನನ್ನ ಬೇರೆ ಬೇರೆ ಕಡೆಗಳಿಗೆ ಕರೆಸ್ಕೊಳ್ತಾರೆ, ಅಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಕೊಡ್ತಾರೆ. ಜೊತೆಗೆ ಫೋನ್ ಮುಖಾಂತರವಾಗಿ ವಿಡಿಯೋ ಕಾಲ್ ಅನ್ನ ಮಾಡಿ ತನ್ನ ಖಾಸಗಿ ಅಂಗಾಂಗಗಳನ್ನ ತೋರಿಸುವಂತೆ ಪ್ರಚೋದನೆಯನ್ನ ಕೊಡ್ತಾರೆ ಅಂತ ಹೇಳಿ ಸಂತ್ರಸ್ತ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ಈಗಾಗಲೇ ದೂರಿನ ಅನ್ವಯ ದೇವರಾಜೇಗೌಡ ಅವರನ್ನ ಆರೋಪಿ ಮಾಡಿ ಈಗಾಗಲೇ FIR ಅನ್ನ ಕೂಡ ದಾಖಲು ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಕೌಂಟರ್ ಕಂಪ್ಲೇಂಟ್ ಕೂಡ ಆಗಿದೆ. ಅಂದ್ರೆ ಒಂದು ಕಡೆ ಸಂತ್ರಸ್ತ ಮಹಿಳೆ ದೇವರಾಜೇಗೌಡ ಅವರ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಜೊತೆಗೆ ಬೆದರಿಕೆ ಅಡಿಯಲ್ಲಿ ಈಗಾಗಲೇ ಕೇಸನ್ನ ದಾಖಲು ಮಾಡಿದ್ರೆ, ಮತ್ತೊಂದು ಕಡೆ ದೇವರಾಜೇಗೌಡರು ಖುದ್ದು ಈಗಾಗಲೇ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಒಂದು ಕೌಂಟರ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ನನ್ನನ್ನ ಹನಿ ಟ್ರ್ಯಾಪ್ ಮಾಡಲಾಯಿತು ಅಂತೇಳಿ ಬೆಂಗಳೂರಿನ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ಈಗಾಗಲೇ ಸಂತ್ರಸ್ತ ಮಹಿಳೆ ಹಾಗೆ ಅವರ ಪತಿಯ ವಿರುದ್ಧ FIR ಅನ್ನ ದಾಖಲು ಮಾಡಿದ್ದಾರೆ. ಜೊತೆಗೆ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೇವರಾಜೇಗೌಡರ ವಿರುದ್ಧ ದಾಖಲಾಗಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೇವರಾಜೇಗೌಡರು ಕೂಡ ಮೇ 8ನೇ ತಾರೀಕು ಈಗಾಗಲೇ ಜಾಮೀನು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಈ ಜಾಮೀನು ಅರ್ಜಿ ವಿಚಾರಣೆ ಮೇ 15ನೇ ತಾರೀಕಿಗೆ ಈಗಾಗಲೇ ಮುಂದೂಡಿಕೆ ಆಗಿರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಪೆನ್ ಡ್ರೈವ್ ಕೇಸಿಗೆ ಟ್ವಿಸ್ಟ್ ಕೊಡ್ತಿದ್ದಂತ ದೇವರಾಜೇಗೌಡರ ವಿರುದ್ಧ ಈಗ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇರುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿಯ ಇಂಟ್ರೆಸ್ಟಿಂಗ್ ವಿಚಾರ ಅಂತಾನೆ ಹೇಳ್ಬೋದು. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.